ನಮಸ್ಕಾರ, ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲು ತೆರಳಿದ ವಕೀಲರ ಮನವಿಗೆ ಕ್ಯಾರೆ ಎನ್ನದ ಜಿಲ್ಲಾಧಿಕಾರಿ. ಆಕ್ರೋಶಗೊಂಡ ವಕೀಲರು ಜಿಲ್ಲಾಧಿಕಾರಿ ಕಚೇರಿ ಎದುರು ರಸ್ತೆ ತಡೆದು ಪ್ರತಿಭಟನೆ. ಬಸವಣ್ಣನವರ ಪ್ರತಿಮೆಯ ಒಳಾಂಗಣದಲ್ಲಿ ನಿಂತು ರಾಜಕೀಯ ಘೋಷಣೆ ಕೂಗುವುದು ಖಂಡನೀಯ. ಸಮಾಜದ ಧಾರ್ಮಿಕ ಸಂಕೇತವಾದ ಸ್ಥಳದಲ್ಲಿ ಇಂತಹ ಕಾರ್ಯಕ್ರಮ ನಡೆಸುವುದು ಅಸಭ್ಯ ಕೃತ್ಯ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಖಂಡಿಸಿ ವೀರಶೈವ ಸಮಾಜದಿಂದ ಆಕ್ರೋಶ. ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆ. ಹಾಸನ ಜಿಲ್ಲಾ ವಕೀಲರ ಸಂಘದಿಂದ ಖಂಡನೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ವಕೀಲರ ಸಂಘದ ಸದಸ್ಯರು ಪೆದ್ದಿಮಠದ ಸ್ವಾಮೀಜಿ ವಿರುದ್ಧ ಮನವಿ ಸಲ್ಲಿಸಲು ಡಿಸಿ ಕಚೇರಿಗೆ ತೆರಳಿದ್ದು, ಜಿಲ್ಲಾಧಿಕಾರಿ ಮನವಿ ಪತ್ರ ಸ್ವೀಕರಿಸದೆ ಕಾಯಿಸಿ ವಕೀಲರನ್ನು ಅವಮಾನಿಸಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ವಿರುದ್ಧ ಪ್ರತಿಭಟನೆ ನಡೆಸಿದರು. ಜಿಲ್ಲಾಧಿಕಾರಿ ಕಚೇರಿ ಎದುರು ವಕೀಲರು ರಸ್ತೆ ತಡೆದು ಪ್ರತಿಭಟನೆ. ಮನವಿ ಸ್ವೀಕರಿಸಿದ ಜಿಲ್ಲಾಧಿಕಾರಿ ವಿರುದ್ಧ ಆಕ್ರೋಶ. ಪೆದ್ದಿಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ನೀಡಿದ ವಿವಾದಾತ್ಮಕ ಹೇಳಿಕೆಯನ್ನ ಖಂಡಿಸಿ ವಕೀಲರ ಸಂಘದ ಸದಸ್ಯರು ಸ್ವಾಮೀಜಿಯವರ ಸಂವಿಧಾನ ಮತ್ತು ನ್ಯಾಯಾಂಗದ ಕುರಿತು ನೀಡಿದ ಅವಹೇಳನಕಾರಿ ಹೇಳಿಕೆಗಳ ವಿರುದ್ಧ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಲು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿದರು. ಆದರೆ ಜಿಲ್ಲಾಧಿಕಾರಿ ಮನವಿಯನ್ನ ಸ್ವೀಕರಿಸದೆ ವಕೀಲರನ್ನ ದೀರ್ಘಕಾಲ ಕಾಯಿಸಿಕೊಂಡು ಅವಮಾನಿಸಿದ್ದಾರೆ ಎಂಬ ಆರೋಪದೊಂದಿಗೆ ವಕೀಲರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಘಟನೆಯಿಂದ ಉಗ್ರಗೊಂಡ ವಕೀಲರು ರಸ್ತೆ ತಡೆದು ಜಿಲ್ಲಾಧಿಕಾರಿ ವಿರುದ್ಧ ಘೋಷಣೆ ಕೂಗಿದರು. ನ್ಯಾಯಾಂಗದ ಗೌರವ ಕಾಪಾಡುವುದು ಪ್ರತಿ ನಾಗರಿಕನ ಕರ್ತವ್ಯ. ಆದರೆ ಜಿಲ್ಲಾಧಿಕಾರಿ ನಮ್ಮ ಮನವಿಯನ್ನ ಸ್ವೀಕರಿಸದಿರುವುದು ಆಡಳಿತದ ಅಸಂವಿಧಾನಶೀಲ ವರ್ತನೆಗೆ ಉದಾಹರಣೆ. ನಮ್ಮ ಮನವಿಯನ್ನೇ ಸ್ವೀಕರಿಸಿದ ಇವರು ಸಾಮಾನ್ಯ ಜನತೆ ಹಾಗೂ ರೈತರ ಸಮಸ್ಯೆಗೆ ಸ್ಪಂದಿಸುತ್ತಾರೆ ಎಂದು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ವಿರುದ್ಧ ಧಿಕ್ಕಾರ ಕೂಗಿದರು. ಘಟನಾ ಸ್ಥಳದಲ್ಲಿ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವಾಗಿ ಹೆಚ್ಚುವರಿ ಬಲ ನಿಯೋಜಿಸಿದ್ದರು. ಕೆಲ ಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿತು. ಅಭಿವೃದ್ಧಿ ಏನಿಲ್ಲ, ಮುಂಚೆ ಖಾತೆ ಅಲ್ಲ, ಎಲ್ಲ ಗುಂಡಿ ಬಿದ್ದಾಗಿದ್ದಾವೆ. ಕಳಪೆ ಕಾಮಗಾರಿ ಎಲ್ಲ ಗುಂಡಿ ಹಾಳಾಗಿದ್ದಾವೆ. ಹಾಸನ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಗುಂಡಿಗಳು ಅದು ಭ್ರಷ್ಟಾಚಾರ ಮಾಡಿದ್ದಾರೆ. ಮಾಡಿಲ್ಲ, ಬರೀ ಸೀರಿಯಸ್ ಸೆಟ್ ಹಾಕ್ಬಿಟ್ಟು ಮೋಸ ಮಾಡಿದ್ದಾರೆ. ಮಾಧ್ಯಮದವ್ರು ನೋಡಿ, ಕಾಮಗಾರಿ ಹಾಸನ ದೇವಸ್ಥಾನ ಟೈಮಲ್ಲಿ ಮಾಡ್ಯಾರಲ್ಲ, ಒಂದು ಕಾಮಗಾರಿ ಕ್ವಾಲಿಟಿ ಇದೆಯಾ ನೋಡಿ. ನೀವು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ 4ನೇ ಅಂಗ ಮಾಧ್ಯಮ, ತಪ್ಪಿಗಿಂತ ಅರಿತವಾದ ಮಾಧ್ಯಮ. ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ, ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ, ಸರ್ಕಾರಿ ಜಿಲ್ಲಾಧಿಕಾರಿಗೆ, ವಕೀಲ ಸಂಘವನ್ನು ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ ವಕೀಲ ಸಂಘವನ್ನು ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ, ವಕೀಲರ ಮನವಿಯನ್ನು ತೆಗೆದುಕೊಳ್ಳದ ಜಿಲ್ಲಾಧಿಕಾರಿಗೆ, ವಕೀಲರಿಗೆ ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ, ವಕೀಲ ಸಂಘವನ್ನು ಅಪಮಾನ ಮಾಡುತ್ತಿರುವ ಜಿಲ್ಲಾಧಿಕಾರಿಗೆ, ವಕೀಲರ ಮನವಿಯನ್ನು ತೆಗೆದುಕೊಳ್ಳದ ಜಿಲ್ಲಾಧಿಕಾರಿಗೆ ಶಾಂತಿ ಬಂದಿದ್ದೀವಿ. ಕೊಡಕೋರವನ್ಗೆ 8-6 ವೇಳೆ ತಿಂಡಿ ತಿಂತ ಕಾಫಿ ಕುಡಿತಾ ಕುಂತ್ಬಿಟ್ರೆ ಇವ್ರು ಜಿಲ್ಲಾಧಿಕಾರಿನೇನ್ರಿ? ಇವ್ರು ಜನಗಳು ಸ್ಪಂದಿಸ್ತಾರೇನ್ರಿ? ಒಬ್ರು ವಕೀಲರ ಸಂಘ ಬಂದ್ರೆ ಸ್ಪಂದಿಸ್ತವ್ರೆ, ಸಾಮಾನ್ಯ ರೈತ ಸಾಮಾನ್ಯ ನಾಗರಿಕ ಬಂದು ಸ್ಪಂದಿಸ್ತಾರ. ಇವ್ರು ಅಧಿಕಾರದ ದರ್ಪ ಎಷ್ಟು ನಡೀತಾ ಕಂಡಿದ್ರಿ? ಇದೆಲ್ಲ ನಡೆಯಲ್ಲ, ಇದು ಅಪರಾಧ ನಡೆಯಲ್ಲ. ಇದು ಪರಿಣಾಮನ ಎದುರಿಸ್ತಾರ ಇವರು. ನಾವು ಯಾವುದೇ ಕಾರಣಕ್ಕೂ ನಾವು ಸಂವಿಧಾನದ ರಕ್ಷಕರು, ವಕೀಲರು ಅಂದ್ರೆ ಇಡೀ ಸಂಘ ಬಂದಿದೆ. ಸಂವಿಧಾನ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹಿಂಗೆ ಆಗ್ತಾ ಇದೆ, ಅವಹೇಳನ ಮಾಡಿದ್ರೆ ಒಬ್ಬರ ಮಾತಾಡಿದ್ರೆ ಈ ತರ ನಡ್ಕೊಂಡ್ರೆ ಬರ್ತದೆ ಸರಿನಾ? ಅದನ್ನ ಶಾಂತಿಯುತ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆ ಆಗುತ್ತೆ. ನಮ್ಮ ಬಾರ್ ಕೌನ್ಸಿಲ್ ಅವರು ಇಡೀ ಎಲ್ಲ 28-30 ಜಿಲ್ಲೆಗಳದ್ದು ಪ್ರತಿಭಟನೆ ಆಗುತ್ತಿಂದ. ಇದು ಹಂಗೇನಿಲ್ಲ, ಇದು ಯಾಕೆ ನಮಗೋಸ್ಕರ ಮಾಡ್ತಾ ಇಲ್ಲ, ಕೋರ್ಟ್ಗೋಸ್ಕರ ಮಾಡ್ತಾ ಇರೋದು. ಇದು ನಾವು ಈ ದಿನ ಪೆದ್ದಿಮಠದ ಜ್ಞಾನ
ಪ್ರಕಾಶ ಸ್ವಾಮೀಜಿಯವರ ನ್ಯಾಯಾಂಗ ನಿಂದನೆ ಹೇಳಿಕೆಯನ್ನು ಖಂಡಿಸಿ ನಮ್ಮ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸಲು ಜಿಲ್ಲಾಧಿಕಾರಿಯವರ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮನವಿಯನ್ನ ತೆಗೆದುಕೊಳ್ಳದೆ ತಿರಸ್ಕಾರ ಮಾಡಿರುತ್ತಾರೆ. ಆ ನಮ್ಮ ಮನವಿ ಪೆದ್ದಿ ಮಠದ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಭಾರತದ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಹೇಳಿಕೆಯನ್ನು ನೀಡುವಾಗ ಬೆದರಿಕೆಯನ್ನು ಒಡ್ಡಿರುತ್ತಾರೆ. ಏನೆಂದರೆ, ಒಂದು ಪಕ್ಷದ ವತಿಯಿಂದ ನೀವು ಹೇಳಿಕೆಯನ್ನು ನೀಡಿ ಗುಲಾಮರಾಗಬೇಡಿ ಎಂಬ ಹೇಳಿಕೆ ನಿಜವಾಗಲೂ ಅದು ಖಂಡನೀಯ. ಯಾಕೆಂದ್ರೆ ನ್ಯಾಯಾಂಗದ ಹೇಳಿಕೆಯನ್ನ ನೀಡಬೇಕಾದರೆ ಜ್ಞಾನಪ್ರಕಾಶ ಸ್ವಾಮೀಜಿಯವರಿಗೆ ನಾನು ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಮ್ಮ ದೇಶದಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ, ನ್ಯಾಯಾಂಗ ಉತ್ತಮ ಸ್ಥಾನದಲ್ಲಿದೆ. ನಮ್ಮ ಸಂವಿಧಾನದ ಅಡಿಯಲ್ಲಿ ನ್ಯಾಯಾಂಗಕ್ಕೆ ಒಂದು ಉತ್ತಮ ಸಂಬಂಧ ಇದೆ. ಇದನ್ನ ಈ ರೀತಿ ನ್ಯಾಯಾಂಗ ನಿಂದೆಯನ್ನ ಹೇಳಿಕೆಯನ್ನ ನೀಡಿರುವುದು ಖಂಡನಾರ್ಹ. ಇದನ್ನ ನಮ್ಮ ಜಿಲ್ಲಾ ವಕೀಲರ ಸಂಘ ಖಂಡಿಸುತ್ತದೆ. ಈ ದಿನ ನಾವು ಮನವಿಯನ್ನು ಸಲ್ಲಿಸಲು ಬಂದಂತ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಯವರು ನಮ್ಮ ಮನವಿಯನ್ನು ತೆಗೆದುಕೊಳ್ಳದೆ ತಿರಸ್ಕಾರ ಮಾಡಿದ ಪರಿಣಾಮ ನಾವು BM ರಸ್ತೆಯಲ್ಲಿ ಈ ದಿನ ಪ್ರೊಟೆಸ್ಟ್ ಮಾಡ್ತಿದ್ದೀವಿ. ಮನವಿ ಕೊಡೋಣ ಅಂತ ಬಂದ್ರೆ DC ಅವರು ಯಾವುದೇ ಕಾರಣಕ್ಕೂ ಕೂಡ ನಮ್ಗೆ ಯಾವುದೇ ರೀತಿಯಲ್ಲೂ ಕೂಡ ಅವರು ಸ್ಪಂದಿಸಿದ್ದಾರೆ, ಒಳಗಡೆ ಕೂತಿದ್ದಾರೆ. ಇಲ್ಲಿ ಎಲ್ಲಾ ವಕೀಲರು ಕೂಡ ನೀವು ಸುಮ್ಮನೆ ಬಂದಿದ್ದಾರೆ ಅಂತ ಅನ್ಕೊಂಡು ಸಾರ್ವಜನಿಕರ ಹಿತರಕ್ಷಣೆಗೋಸ್ಕರ ಅವರು ಇಲ್ಲಿ DC ಆಗಿ ಬಂದಿರೋದು. DC ಆಗಿ ಬಂದಂತ ಸಂದರ್ಭದಲ್ಲಿ ಎಲ್ಲರ ಹಿತರಕ್ಷಣೆಯನ್ನು ಕೂಡ ಕಾಪಾಡಬೇಕಾಗಿರೋದು ಅವರ ಆದ್ಯ ಕರ್ತವ್ಯ ಆಗಿರುತ್ತೆ. ಇಲ್ಲಿ ನಾವು ಇಷ್ಟು ಜನ 1 ಗಂಟೆ 2 ಗಂಟೆಯಿಂದನೂ ಕೂಡ ನಾವು ಬಿಸಿಲು ನಿಂತಿದ್ದೀವಿ. ಇಲ್ಲಿ ರೋಡ್ ಎಲ್ಲ ಬ್ಲಾಕ್ ಆಗಿ ನಿಂತಿದೆ. ಯಾವುದೇ ಕಾರಣಕ್ಕೂ ಕೂಡ ಏನಾಗಿದೆ ಎಂತಾಗಿದೆ ಯಾವ ಮನವಿ ಅನ್ನೋದನ್ನು ಕೂಡ ಕೇಳಿದ್ರೇನೆ ಒಳಗಡೆ ಕೂತಿದ್ದಾರೆ ಅವರು. ಇದು ಮಾಡಿರ್ತಕ್ಕಂಥದ್ದು ತುಂಬಾ ಅವಮಾನ ಮಾಡಿದ್ದಾರೆ ನಮ್ಗಳಿಗೆ. 11:30 ನಾವು ಇಲ್ಲಿ ಕಾಯ್ತಾ ಇದೀವಿ, ಇನ್ನೂ ಅದನ್ನು ಒಳಗಡೆಯಿಂದ ಬಂದಿಲ್ಲ. ಈಗ ಇದಕ್ಕೆ ಅವ್ರು ತಕ್ಕನಾಗಿ ಉತ್ತರ ಕೊಡ್ಲೇಬೇಕು. ನಾಳೆ ಇದಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಾದ್ಯಂತ ವಕೀಲರ ಸಂಘಕ್ಕೆಲ್ಲ ನಾವು ಮನವಿ ಕೊಟ್ಬಿಟ್ಟು ಅವ್ರನ್ನೆಲ್ಲ ಕರೆಸ್ತೀವಿ. ಅವ್ರು ಅವಾಗ ಏನ್ ಹೇಳ್ತಾರೆ ಅಂತ ನೋಡೋಣ. ನಾವಿಲ್ಲಿ ಒಂದು ಮೆಮೊರಂಡಮ್ ಕೊಡೋದಕ್ಕೆ ಅಂತ ಬಂದಿರೋದು. ಮೆಮೊರಂಡಮ್ ಯಾವ್ದಕ್ಕೆ ಅಂತ ಹೇಳಿದ್ರೆ, ಒಬ್ರು ಸ್ವಾಮೀಜಿ ನಮ್ಮ ಹೈಕೋರ್ಟ್ ನ ನ್ಯಾಯಮೂರ್ತಿಗಳ ಬಗ್ಗೆ, ಹೈಕೋರ್ಟ್ ನ ಬಗ್ಗೆ ಕೆಲವೊಂದು ಕಠಿಣ ಪದಗಳನ್ನ ಬಳಸಿದ್ದಾರೆ. ಅದನ್ನ ನಾವು ಪ್ರೊಟೆಸ್ಟ್ ಮಾಡೋದಕ್ಕೋಸ್ಕರ ಅಂತ ನಾವು ನಮ್ಮ ಸಂಘದಲ್ಲಿ ತೀರ್ಮಾನ ಮಾಡ್ಕೊಂಡು ಮೆಮೊರಂಡಮ್ ನ DC ಅವರಿಗೆ ಕೊಡ್ಬೇಕು ಅಂತ ಹೇಳಿ ನಾವ್ ಇಲ್ಲಿಗೆ ಬಂದಿದ್ದು. ಆದ್ರೆ ಇಲ್ಲಿ DC ಅವರು ನಮ್ಮ ಮೆಮೊರಂಡಮ್ ಅವ್ರು ಇಸ್ಕೋತಾ ಇಲ್ಲ ಅಂದ್ಮೇಲೆ ವಕೀಲರು ಅಂದ್ರೆ ಏನಷ್ಟೊಂದು ತೀಕ್ಷ್ಣವಾಗಿ ಕಾಣ್ತಾರ? ವಕೀಲರು ಅಂದ್ಮೇಲೆ ಯಾಕೆ ಅವ್ರಿಗೆ ಅಷ್ಟೊಂದು ಕೋಪ? 2 ನಿಮಿಷ ಮೆಮೊರಂಡಮ್ ನ ಇಸ್ಕೊಂಡಿದೀವಿ, ಅವ್ರಿಗೆ ಏನಾಗ್ತಿತ್ತು 2 ನಿಮಿಷ? ಯಾಕೆ ನಾವುಗಳೆಲ್ಲ ಸಾರ್ವಜನಿಕರಲ್ವಾ? DC ಅಂದ್ರೆ ಯಾರು? ಪಬ್ಲಿಕ್ ಸರ್ವೆಂಟ್ ಅಲ್ವಾ ಅವರು? ನಮ್ಗೆ ಈಗ ನೀವು ಆ ಕಡೆ ನೋಡ್ಬೋದು ಸರ್, ಎಷ್ಟೊಂದು ಜನ ಸೀನಿಯರ್ ಅಡ್ವೊಕೇಟ್ಗಳೆಲ್ಲ ಅಲ್ಲಿ ಕೂತಿದ್ದಾರೆ. ಅವ್ರಿಗೆ ಯಾರಿಗಾರು ಏನಾರು ಹೆಚ್ಚು ಕಡಿಮೆ ಆಯ್ತು DC ಬರ್ತಾರೆ ಸರ್. DC ರೆಸ್ಪಾನ್ಸಿಬಿಲಿಟಿನ ತಗೋತಾರ. 11:30 ಕೋರ್ಟ್ ಕಾರ್ಯಕಲಾಪಗಳನ್ನೆಲ್ಲ ಬಿಟ್ಟು ನಮ್ಮ ವಕೀಲರುಗಳು ಅವ್ರ ಕೆಲಸಗಳನ್ನೆಲ್ಲ ಬಿಟ್ಟು DC ಕೋರ್ಟ್ ಮುಂದೆ ಬಂದು ಅಷ್ಟೊತ್ತವರೆಗೂ ನಾವು ವೇಟ್ ಮಾಡ್ತಿದೀವಲ್ಲ. ಹಂಗಾರೆ ವಕೀಲರುಗಳು ಅಂದ್ರೆ ಯಾಕೆ ಅಷ್ಟೊಂದು ತಾತ್ಸಾರ ಮಾಡ್ತಾರೆ? ವಕೀಲರುಗಳು ಅಂದ್ರೆ ನೋಡಿ ಸರ್, ಇವತ್ತು ನಾವು ಟೈಮ್ ಈಗ 2 ಗಂಟೆ ಹತ್ತತ್ರ ಆಯ್ತಾ ಬಂದು ನಾವು 11:30 ಇಲ್ಲಿದ್ದೀವಿ. 2 ಗಂಟೆವರೆಗೂ ಇಲ್ಲೇ ಕಾಯ್ತಾ ಇದೀವಿ. ಜಸ್ಟ್ ಒಂದು ಮೆಮೊರಂಡಮ್ ನ ಕೊಡೋದಕ್ಕೆ ಅಂತ ಬಂದಿದ್ವಿ. ಮೆಮೊರಂಡಮ್ ಕೊಡ್ಬೇಕು ಅಂತ ಬಂದಿರೋದು ಸ್ವಾಮೀಜಿ ವಿರುದ್ಧ. ಅವ್ರಿಗೆ ಮಾತಾಡಿದರೆ ಅದ್ರ ಬಗ್ಗೆ ನೀವು ಆಕ್ಷನ್ ತಗೊಳ್ಳಿ ಅಂತ ಮೆಮೊರಂಡಮ್ ಕೊಡೋದಕ್ಕೆ ಅಂತ ಬಂದಿರೋದು. ಇಲ್ಲಿ ನೋಡಿದ್ರೆ ಇವ್ರ ಬಗ್ಗೆನೇ ಇಷ್ಟೊಂದು ಅವರ ಅಧಿಕಾರ ದುರುಪಯೋಗ ಪಡಿಸ್ಕೊತಾ ಇದಾರ ಅಥವಾ ವಕೀಲರನ್ನ ಇಷ್ಟೊಂದು ತೀಕ್ಷ್ಣವಾಗಿ ಕಾಣ್ತಾ ಇದಾರ, ಅದ್ರ ಬಗ್ಗೆ ನಮಗೆ ಕೊಡ್ತಾ ಇಲ್ಲ. ವಕೀಲರು ಅವರು ಕೂಡ ಒಬ್ಬರು ಮ್ಯಾಜಿಸ್ಟ್ರೇಟ್ ಅವ್ರಲ್ವಾ? ಅವರು ವಕೀಲರುಗಳನ್ನ ಈಗ ಬಾರ ಮತ್ತೆ ಬೆಂಚ್ 2 ಚೆನ್ನಾಗಿದ್ರೆ ತಾನೆ ನಾವು ನಮ್ಮ ವಕೀಲ ವೃತ್ತಿನ ಮುಂದುವರ್ಸ್ಕೊಂಡು ಹೋಗೋದು, ಅವರು ಅವ್ರ ನ್ಯಾಯನ ಮುಂದುವರ್ಸ್ಕೊಂಡು ಹೋಗೋದು. ಇಲ್ಲಿ ವಕೀಲರಿಗೆ ಇಷ್ಟೊತ್ತವರೆಗೂ ಕಾಯಿಸಿದ್ರು ಅಂದ್ಮೇಲೆ ಸಾರ್ವಜನಿಕರಿಗೆ ಅವ್ರು ಯಾವ ರೀತಿ ನ್ಯಾಯನ ಒದಗಿಸ್ತಾರೆ? ಇದ್ರಲ್ಲೇ ನೀವು ನೋಡ್ಬೋದು ಅವ್ರು ಎಷ್ಟು ಮಟ್ಟಿಗೆ ಕೆಲಸ ಮಾಡ್ತಾರೆ, ಅವ್ರ ಅಧಿಕಾರನ ಎಷ್ಟು ಮಟ್ಟಿಗೆ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಬಗ್ಗೆ. ಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ನ್ಯಾಯಾಂಗದ ವಿರುದ್ಧ ನೀಡಿದ ವಿವಾದಾತ್ಮಕ ಹೇಳಿಕೆಯನ್ನ ಹಾಸನ ಜಿಲ್ಲಾ ವಕೀಲರ ಸಂಘ ಖಂಡಿಸಿ ಪ್ರತಿಭಟನೆ ನಡೆಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷ ಮಗಣ್ಣಗೌಡ, ಖಾಸಗಿ ಕಾರ್ಯಕ್ರಮದಲ್ಲಿ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಸಂವಿಧಾನ ಮತ್ತು ನ್ಯಾಯಾಂಗದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ. ವಿಶೇಷವಾಗಿ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರ ಬಗ್ಗೆ ಮಾಡಿದ ಮಾತುಗಳು ಅತ್ಯಂತ ಅಸಭ್ಯ ಹಾಗೂ ಅಸಂಬಂಧಿತವಾಗಿದೆ. ನೀವು ಒಂದು ಪಕ್ಷದ ಪರವಾಗಿ ನ್ಯಾಯ ನೀಡಿದ್ದರೆ ನೀವು ಆ ಪಕ್ಷದ ಗುಲಾಮರು ಎಂದು ಹೇಳಿರುವುದು
ನ್ಯಾಯಾಂಗದ ಗೌರವಕ್ಕೆ ಧಕ್ಕೆ ಉಂಟು ಮಾಡುವಂತಾಗಿದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಭಾರತೀಯ ಸಂವಿಧಾನದಲ್ಲಿ ನ್ಯಾಯಾಂಗಕ್ಕೆ ಅತ್ಯುನ್ನತ ಸ್ಥಾನ ನೀಡಲಾಗಿದೆ. ಯಾರೇ ಆಗಲಿ ನ್ಯಾಯಾಂಗದ ಬಗ್ಗೆ ಮಾತನಾಡಬೇಕಾದರೆ ಅತ್ಯಂತ ಎಚ್ಚರಿಕೆಯಿಂದ ಮಾತನಾಡಬೇಕು. ನ್ಯಾಯಾಂಗದ ವಿಶ್ವಾಸಾರ್ಹತೆ ರಾಷ್ಟ್ರದ ನಂಬಿಕೆಯ ಪ್ರತೀಕವಾಗಿದೆ ಎಂದು ಮಗಣ್ಣಗೌಡ ಆಗ್ರಹಿಸಿದರು. ಮಾತನಾಡುವ ಸಮಯದಲ್ಲಿ ಮಾತನಾಡುವ ಭರಾಟೆಯಲ್ಲಿ ಒಂದು ಪಕ್ಷದ ವತಿಯಾಗಿ ನೀವು ನ್ಯಾಯದಾನವನ್ನು ನೀಡಿದೆ ಆದರೆ ನೀವು ಪಕ್ಷದ ಗುಲಾಮರು ಎಂಬ ಹೇಳಿಕೆಯನ್ನು ನ್ಯಾಯಾಂಗಕ್ಕೆ ನೀಡಿದ್ದಾರೆ. ನಾನು ಜ್ಞಾನಪ್ರಕಾಶ ಸ್ವಾಮೀಜಿಯವರಿಗೆ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೇನೆ, ನ್ಯಾಯಾಂಗದ ಬಗ್ಗೆ ಮಾತನಾಡಬೇಕಾದರೆ ಎಚ್ಚರಿಕೆಯಿಂದ ಮಾತನಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾನು ಅವರಿಗೆ ಆಗ್ರಹಿಸ್ತಾ ಇದ್ದೇನೆ. ಏಕೆಂದರೆ ನಮ್ಮ ಸಂವಿಧಾನದಲ್ಲಿ ನ್ಯಾಯಾಂಗದ ಬಗ್ಗೆ ಅತ್ಯುತ್ತಮವಾದ ಸ್ಥಾನ ಇದೆ. ಆ ಸ್ಥಾನದ ಬಗ್ಗೆ ನ್ಯಾಯಾಂಗದ ಬಗ್ಗೆ ಮಾತನಾಡಬೇಕಾದ್ರೆ ಒಂದು ಕ್ರಮಬದ್ಧವಾಗಿ ಮಾತನಾಡಬೇಕು ಅಂತೇಳಿ ನಾನು ಈ ಸ್ವಾಮೀಜಿಯವರಿಗೆ ಈ ಸಮಯದಲ್ಲಿ ನಾನು ಆಗ್ರಹಿಸ್ತಿದ್ದೇನೆ. ಅವರು ನ್ಯಾಯಾಂಗದ ಬಗ್ಗೆ ಹಗುರವಾಗಿ ಅವಹೇಳನಕಾರಿಯಾಗಿ ಮಾತಾಡೋದ್ರ ಬಗ್ಗೆ ಈ ಕೂಡಲೇ ನ್ಯಾಯಾಂಗ ನ್ಯಾಯಾಂಗವನ್ನು ಕ್ಷಮೆ ಕೇಳಬೇಕು. ನಾವು ಈ ದಿನ ನಮ್ಮ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಅವರ ಹೇಳಿಕೆಯನ್ನು ಖಂಡಿಸಿ ಈ ದಿನ ಜಿಲ್ಲಾಧಿಕಾರಿಯವರ ಮುಂದೆ ಮನವಿಯನ್ನು ಸಲ್ಲಿಸ್ತಿದ್ದೇವೆ. ಇದಾದ ನಂತರ SP ಆಫೀಸು ಕೂಡ ಅವರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿ ಅವರ ವಿರುದ್ಧ ಕ್ರಮ ತಗಬೇಕು ಅಂತೇಳಿ ನಾವು ಕೂಡ ಆಗ್ರಹಿಸ್ತಾ ಇದ್ದೇವೆ. ನ್ಯಾಯಾಧೀಶರ ಬಗ್ಗೆ ಧಮಕಿ ಹಾಕಿರುವುದನ್ನು ನಾವು ಕಡಾಖಂಡಿತವಾಗಿ ನಾವು ಈ ಸಮಯದಲ್ಲಿ ಖಂಡಿಸ್ತಾ ಇದ್ದೇನೆ ಅಂತ ಹೇಳ್ತೇವೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ನಡೆದ ಮತಗಳ್ಳತನ ವಿರೋಧಿಸಿ ಸಹಿ ಸಂಗ್ರಹಣಾ ಅಭಿಯಾನಕ್ಕೆ ಸಕಲೇಶಪುರ ತಾಲೂಕು ವೀರಶೈವ ಸಮಾಜದಿಂದ ತೀವ್ರ ಖಂಡನೆ ವ್ಯಕ್ತವಾಗಿದೆ. ಇಂದು ಸಕಲೇಶಪುರ ತಾಲೂಕಿನ ಬಸವೇಶ್ವರ ಪ್ರತಿಮೆ ಆವರಣದಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ವೋಟ್ಕಾ ಚೋರಿ ವಿರುದ್ಧ ಸಹಿ ಸಂಗ್ರಹ ಅಭಿಯಾನಕ್ಕೆ ಚಾಲನೆ ನೀಡಲಾಗಿತ್ತು. ಆದರೆ ಈ ಕಾರ್ಯಕ್ರಮವು ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ. ಮಲೆನಾಡು ವೀರಶೈವ ಸಮಾಜದ ಅಧ್ಯಕ್ಷ ಧರ್ಮಪ್ಪ ಮಾತನಾಡಿ, ಬಸವಣ್ಣನವರ ಪ್ರತಿಮೆಯ ಒಳಾಂಗಣದಲ್ಲಿ ನಿಂತು ರಾಜಕೀಯ ಘೋಷಣೆ ಕೂಗುವುದು ಅಸಹ್ಯಕರ ಹಾಗೂ ಖಂಡನೀಯ. ರಾಜಕೀಯ ಪಕ್ಷಗಳು ತಮ್ಮ ಚಟುವಟಿಕೆ ನಡೆಸುವುದು ಪ್ರಜಾಪ್ರಭುತ್ವದ ಹಕ್ಕಾದರೂ ಸಮಾಜದ ಧಾರ್ಮಿಕ ಸಂಕೇತವಾದ ಸ್ಥಳದಲ್ಲಿ ಇಂತಹ ಕಾರ್ಯಕ್ರಮ ನಡೆಸುವುದು ಅಸಭ್ಯ ಕೃತ್ಯ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಬಳಸ್ಕೊಂಡು ಒಬ್ಬ ನಮ್ಮ ದೇಶದ ಪ್ರಧಾನಿಗೆ ಅವಹೇಳನಕಾರಿಯಾಗಿ ಮಾತಾಡಿರೋದು, ಅವ್ರು ಪ್ರತಿಭಟನೆ ಮಾಡಿರೋದು ಅವರ ವೈಯಕ್ತಿಕ ವಿಚಾರ. ಅದರಲ್ಲಿ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅದು ಅಧಿಕಾರ ಇದೆ, ಅವ್ರು ಮಾಡ್ಕೊಳ್ಳಿ. ಆದರೆ ನಮ್ಮ ಸಮಾಜದ ಒಂದು ಬಸವೇಶ್ವರ ಸ್ಟ್ಯಾಚ್ಯೂ ಮುಂದೆ ಮಾಡಿರೋದಕ್ಕೆ ನಾವೆಲ್ಲ ಇವತ್ತು ಖಂಡಿಸೋಕ್ಕೆ ಅಂತ ಬಂದಿದ್ದೀವಿ. ನಾವು ಇವತ್ತು ಈ ವಿಶ್ವಗುರು ಬಸವಣ್ಣನವನ್ನು ಸ್ಥಾಪನೆ ಮಾಡಿರೋದು ಎಲ್ಲ ಸಮುದಾಯವರು, ಎಲ್ಲ ಸಮಾಜದವರು ಎಲ್ಲರೂ ಸೇರಿ ಈ ಒಂದು ಬಸವಣ್ಣವರ ಆದರ್ಶನ ಜನಗಳಿಗೆ ತಲುಪಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಬಸವೇಶ್ವರ ಪ್ರತಿಮೆನ ನಿರ್ಮಾಣ ಮಾಡಿರೋದೇ ಬಿಟ್ಟರೆ ನಾವಿಲ್ಲಿ ಯಾವುದೇ ರಾಜಕೀಯ ಕಾರ್ಯಕ್ರಮಗಳಾಗಲಿ ರಾಜಕೀಯ ಚಟುವಟಿಕೆಗಳನ್ನಾಗಲಿ ಮಾಡಬಾರ್ದು ಅಂತೇಳಿ ನಾವು ಹಿಂದೆ ಕೂಡ ಸಮಾಜದಲ್ಲಿ ಇದನ್ನು ತೀರ್ಮಾನ ಮಾಡಿ, ಮತ್ತು ಯಾರೇ ಬಂದು ನಮ್ಮ ಸಮಾಜದ ಪ್ರತಿಮೆಗೆ ಹಾರ ಹಾಕಬೇಕು ಗಣ್ಯ ವ್ಯಕ್ತಿಗಳು ಅಂತಂದರೆ ನಮ್ಮ ಸಮಾಜಕ್ಕೆ ಒಂದು ಲೆಟರ್ ಮುಖಾಂತರ ನಮಗೆ ತಿಳಿಸಿ ಆಮೇಲೆ ಇದ್ರುಗಳೇ ಬಂದು ಹಾರ ಹಾಕುವಂಥ ಕಾರ್ಯಕ್ರಮ ಮಾಡಿ ಅಂತೇಳಿ ನಾವು ಅನೇಕ ಸಭೆಗಳಲ್ಲಿ ಮೀಟಿಂಗಲ್ಲಿ ಅದನ್ನು ನಾವು ಹೇಳಿದ್ದೇವೆ. ಸಮಾಜದ ಮುಖಂಡ AV ನರೇಶ್ ಮಾತನಾಡಿ, ಬಸವ ಪುತ್ಥಳಿಯ ಬಳಿ ನಡೆದ ಕಾರ್ಯಕ್ರಮದಲ್ಲಿ ಪ್ರಧಾನಿಯವರ ಕುರಿತು ಅವಹೇಳನಕಾರಿ ಹೇಳಿಕೆಗಳು ನಡೆದಿರುವುದು ಖಂಡನೀಯ. ಪುತ್ಥಳಿ ನಿರ್ಮಾಣಕ್ಕೆ ಎಲ್ಲ ಧರ್ಮದವರು ಕೊಡುಗೆ ನೀಡಿದ್ದಾರೆ. ಇಂತಹ ಪವಿತ್ರ ಸ್ಥಳದಲ್ಲಿ ರಾಜಕೀಯ ಹೇಳಿಕೆಗಳು ಅನರ್ಹ ಎಂದರು. ಕಾಂಗ್ರೆಸ್ ಪ್ರತಿಭಟನಾ ಸಭೆ ಇತ್ತು, ಅವರು ನೆನ್ನೆ ಮಾಡಿದ್ದು ಯಾವುದೇ ಕಾರಣದಲ್ಲೂ ಸರಿಯಿಲ್ಲ ಅಂತಂದರೆ ನಮ್ಮ ಒಂದು ಅನುಮತಿ ಪಡಿಬೇಕಾಗಿತ್ತು, ಪಡೆದಲ್ಲೇ ಮಾಡಿದ್ದಾರೆ. ಇನ್ನು ಮುಂದೆ ಯಾವುದೇ ರಾಜಕೀಯ ಸಭೆಗಳು ಈ ಬಸವೇಶ್ವರ ಪುತ್ಥಳಿ ಒಳಗಡೆ ಆಗಲಿ ಬಸವೇಶ್ವರ ಪುತ್ಥಳಿ ಮುಂಭಾಗದಲ್ಲಾಗಲಿ ನಡೆಸ್ಕೊಡೋದು ಅಂತೇಳಿ ಎಲ್ಲರಿಗೂ ನಾವು ಹೇಳ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಅದನ್ನು ಇಲ್ಲಿರ್ತಕ್ಕಂತಹ ನನ್ನ ಎಲ್ಲ ಸ್ನೇಹಿತರಿಗೂ ಅದನ್ನೇ ಹೇಳ್ತಾ ಇದ್ದೀವಿ. ಈ ಬಗ್ಗೆ ನಾವು ನಮ್ಮ ನೆಕ್ಸ್ಟ್ ಮೀಟಿಂಗಲ್ಲಿ ಅದನ್ನು ಮಾಡಿ ಒಂದು ಪ್ರೆಸ್ ಮೀಟ್ನೂ ಕೂಡ ಮಾಡಿ ಇಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಕೂಡ ತೀರ್ಮಾನ ಮಾಡ್ತೀವಿ. ಅದರಿಂದ ಈ ಏನು ನಡೆದಿದೆ ದಯಮಾಡಿ ಯಾರೂ ವಾಟ್ಸಪ್ನಲ್ಲಿ ಸುಮ್ಮನೆ ಹಾಕ್ತಾ ಹೋಗ್ಬಿಡಿ, ಇದನ್ನು ಇಲ್ಲಿಗೆ ಮುಕ್ತಾಯ ಮಾಡಿ. ಸಮಾಜದ ಯುವ ಮುಖಂಡೆ ಅಕ್ಷತಾ ಕೊಡಗಲವಾಡಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿ, ಬಸವಣ್ಣನವರು ಮಾನವೀಯತೆಯ ಪ್ರತೀಕ, ಅವರ ಪ್ರತಿಮೆ ಆವರಣದಲ್ಲಿ ಆರೋಪ ಪ್ರತ್ಯಾರೋಪಗಳ ವೇದಿಕೆ ನಿರ್ಮಿಸುವುದು ಸಮಾನತೆಯ ತತ್ವಕ್ಕೆ ವಿರುದ್ಧ. ಸಮಾಜದ ಹಿರಿಯರಿಗೆ ಈ ವಿಷಯ ತಿಳಿಸಿದ್ದೇವೆ ಎಂದು ಹೇಳಿದರು.
ಸಮಾನತೆ ಅಂತ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶ, ಎಲ್ಲರನ್ನೂ ಒಳ್ಳೆ ಇದರಿಂದ ತಗೊಂಡು ಹೋಗ್ತಿದ್ದು ಅಂದರೆ ಸಮಾನವಾಗಿ. ಆದರೆ ಇದು ಪ್ರತಿಭಟನೆ ಅನ್ನೋದು ಒಬ್ಬರನ್ನ ಒಬ್ಬರು ದೂಷಿಸ್ಕೊಂಡು ಮಾಡುವಂಥದ್ದು, ಅದು ಇಲ್ಲಿ ಈ ಜಾಗದಲ್ಲಿ ನಡೆಯುವಂಥದ್ದಲ್ಲ. ರಾಜಕಾರಣ ಏನಿದ್ರೂ ಆಚೆ ಇರಬೇಕು. ಬಸವಣ್ಣನವರು ಎಲ್ಲರಿಗೂ ಸಮಾನವಾಗಿರುವಂಥ ಹಕ್ಕುಗಳನ್ನ ಕೊಡಿಸೋಕೆ ಅಂತ ಪ್ರಯತ್ನ ಪಟ್ಟವರು. ಇಲ್ಲಿಗೆ ಬಂದು ನಿಂತ್ಕೊಂಡು ಇನ್ನೊಬ್ರನ್ನ ದೂರೋದು ಸರಿ ಕಾಣಲ್ಲ. ಇದ್ರ ವಿರುದ್ಧವಾಗಿ ನಾವೆಲ್ಲರೂ ಸೇರಿಕೊಂಡು ಪೂಜೆ ಇತ್ತು ಇವತ್ತು. ಅದ್ರ ಜೊತೆಗೆ ಈ ಥರ ನಮಗೆಲ್ಲರಿಗೂ ಅಸಮಾಧಾನವೂ ಇದೆ. ನಮ್ಮೆಲ್ಲ ವೀರಶೈವ ಲಿಂಗಾಯತರುಗಳಿಗೇನು ಅಸಮಾಧಾನವೂ ಇತ್ತು. ಅದನ್ನು ಈ ಮುಖಾಂತರ ನಾವು ಹೇಳ್ತಾ ಇದ್ದೀವಿ ಅಷ್ಟೇ. ಮುಂದಿನ ದಿನಗಳಲ್ಲಿ ಇದಕ್ಕೆ ಯಾವುದೇ ಕಾರಣಕ್ಕೂ ರಾಜಕೀಯವಾಗಂತೂ ಇದಕ್ಕೆ ಅವಕಾಶಗಳನ್ನ ಕೊಡಬಾರ್ದು. ಎಲ್ಲರಿಗೂ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಏನೇ ಕಾರ್ಯಕ್ರಮ ಮಾಡೋದಾದರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಸೇರ್ಕೊಂಡು ಮಾಡುವಂಥ ಕಾರ್ಯಕ್ರಮಗಳಿಗೆ ಇಲ್ಲಿ ಅಧ್ಯಕ್ಷರ ಹತ್ರ ಅನುಮತಿ ತಗೊಂಡು ಮಾಡಬೇಕೇ ವಿನಃ ಈ ಥರ ರಾಜಕೀಯ ಪ್ರೇರಣೆ ತಗೊಳ್ಳೋ ಅಂಥ ಪ್ರತಿಭಟನೆಗಳಿಗೆ ಅವಕಾಶ ಮಾಡಿಕೊಡಬಾರ್ದು. ಈ ವೇಳೆ ಸಮಾಜದ ಸದಸ್ಯರು ಬಸವೇಶ್ವರ ಪ್ರತಿಮೆಗೆ ವಿಶೇಷ ಪೂಜೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಸಮಾಜದ ಅನೇಕ ಮುಖಂಡರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಹಾಸನದ ಪವನಪುತ್ರ ಕನ್ವೆನ್ಷನ್ ಹಾಲ್ನಲ್ಲಿ ವಿದ್ಯಾಸೌಧ ಪಬ್ಲಿಕ್ ಶಾಲೆಯ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಒಂದು ಸಮಾರಂಭ ಬಹುಶಃ ಟೀಚರ್ಸ್ ಡೇ ಸೆಲೆಬ್ರೇಷನ್ದು ಏನು ಸಮಾರಂಭ ಇದೆ, ಇದು ನಮ್ಮ ವಿದ್ಯಾಸಂಸ್ಥೆಗಳಿಗೆ ಬಹಳ ಒಂದು ಮುಖ್ಯವಾದ ಹಬ್ಬ ಅಥವಾ ಆಚರಣೆಯ ದಿನ ಅಂತ ನಾನಾದರೂ ಭಾವಿಸ್ತೇನೆ. ಈ ದಿನ ನಾವು ದಿನಂತಿನ ಏನು ಒಂದು ಜಂಜಾಟ ಇರ್ತದೆ, ಬೆಳಗ್ಗೆ ಬಸ್ಗಳು ತಗೊಂಡು ಡ್ರೈವರ್ಸು ಹೊರಡಬೇಕು, ಆಯಾಮಗಳು ಬಂದು ಬೇಗ ಇನ್ಸ್ಟಿಟ್ಯೂಷನ್ ಎಲ್ಲ ಕ್ಲೀನ್ ಮಾಡಬೇಕು,
ಟೀಚರ್ಸು ಬೇಗ ಬಂದು ಮಕ್ಕಳೆಲ್ಲ ಅವ್ರ ಕ್ಲಾಸಿಗೆ ಕರ್ಕೊಂಡೋಗಿ ಪಾಠ ಶುರು ಮಾಡಬೇಕು. ಸಾಯಂಕಾಲ 4 ಗಂಟೆವರೆಗೂ ಅವರಿಗೆಲ್ಲ ಪಾಠ ಎಲ್ಲ ಮಾಡಿ ಮನೆ ಕಳಿಸ್ಬೇಕು. ಆ ಜಂಜಾಟ ದಿನ ಪ್ರತಿ ಇರುತ್ತೆ. ಈ ದಿನ ಆ ಜಂಜಾಟದಿಂದ ಹೊರಗೆ ಬಂದು ನಾವು ಇಲ್ಲಿ ಒಂದು ಸಭೆಯಲ್ಲಿ ಸೇರಿ ಒಂದು ಸಂತೋಷಕೂಟವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಸಂತೋಷಕೂಟ ನಮ್ಮ ವಿದ್ಯಾಸಂಸ್ಥೆಗಳಿಗೆ ಒಂದು ದೊಡ್ಡ ಹಬ್ಬ ಅಂತ ನಾನಾದರೂ ಭಾವಿಸಿ, ಈ ಒಂದು ಸಮಾರಂಭದಲ್ಲಿ ನೀವೆಲ್ಲರೂ ಇಷ್ಟು ಸಕ್ರಿಯವಾಗಿ ಬಹಳ ಖುಷಿಯಾಗಿ ಸಂತೋಷದಿಂದ ಭಾಗವಹಿಸಿದ್ದೀರಿ. ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದೀರಿ. ನಿಮ್ಮ ಒಂದು ಟ್ಯಾಲೆಂಟ್ ಏನಿದೆ ಅದನ್ನ ಬಹಳ ಚೆನ್ನಾಗಿ ಪ್ರಸ್ತುತಪಡಿಸಿದ್ದೀರಿ. ನಿಮ್ಮೆಲ್ಲರಿಗೂ ವಿದ್ಯಾಸೌಧ ವತಿಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಸರ್ಕಾರದ ಆಸ್ತಿಯನ್ನ ನಾಶಪಡಿಸಲು ಪುರಸಭಾ ಸದಸ್ಯರಿಗೆ ಯಾವುದೇ ನೈತಿಕತೆ ಇದೆ? ನಿಮಗೆ ಸದಸ್ಯರಾಗಿ ಇರಲು ಯಾವ ನೈತಿಕತೆ ಇಲ್ಲ. ಕೂಡಲೇ ಸದಸ್ಯತ್ವ ಸ್ಥಾನಕ್ಕೆ ನೀವು ರಾಜೀನಾಮೆ ಕೊಟ್ಟು ಪುರಸಭೆಯನ್ನ ಸೂಪರ್ ಸೀಡ್ ಮಾಡುವಂತೆ ಕರವೇ ಅಧ್ಯಕ್ಷ ಚಂದ್ರಶೇಖರ್ ಆಗ್ರಹಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಕರವೇ ಅಧ್ಯಕ್ಷ ಚಂದ್ರಶೇಖರ್, ಪುರಸಭೆ ಸಾರ್ವಜನಿಕರ ಆಸ್ತಿ. ಆದರೆ ಈಗ ಬಂದಿರುವ ಎಲ್ಲ ಸದಸ್ಯರು ನಮ್ಮನೆಯ ಆಸ್ತಿ ಎಂದು ಸರ್ಕಾರದ ಆಸ್ತಿಯನ್ನ ತಮ್ಮ ವೈಯಕ್ತಿಕ ವರ್ಚಸ್ಸಿಗಾಗಿ ಅವುಗಳನ್ನು ನಾಶಪಡಿಸುವುದು ಎಷ್ಟರ ಮಟ್ಟಿಗೆ ಸರಿ? ಪಟ್ಟಣದ ಜನರ ಅಭಿವೃದ್ಧಿಗಾಗಿ ಸರ್ವತೋಮುಖ ಬೆಳವಣಿಗೆಗೆ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ದೇವೆ ಹೊರತು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ತೆಗೆದು ಸಂಘರ್ಷ ಮಾಡಲು ಅಲ್ಲ. ಇಲ್ಲಿ ಶಾಸಕರು ಸಭೆಯಲ್ಲಿ ಇದ್ದಾರೆಂದರೆ ಅವರು ತಾಲೂಕಿನ ಪ್ರಥಮ ಪ್ರಜೆ. ಪಟ್ಟಣದ ಅಭಿವೃದ್ಧಿಗೆ ಅವರಿಂದ ಸಹಕಾರ ಪಡೆದು ನಿಮಗೆ ಮತ ನೀಡಿರುವ ಮತದಾರರಿಗೆ ಋಣ ತೀರಿಸುವ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಶಾಸಕರ ಹಾಗೂ ಪುರಸಭೆ ಆಡಳಿತಾಧಿಕಾರಿಗಳ ಮುಂದೆ ಪುರಸಭೆಯ ಆಸ್ತಿ ಧ್ವಂಸ ಮಾಡಲು ಯಾವ ಯೋಗ್ಯತೆ ಇದೆ? ಈ ಹಿಂದೆ ಜಿಲ್ಲೆಯ ಸಂಸದರು ಶಾಸಕರ ಹಾದಿಯಾಗಿ ಸಭೆಯಲ್ಲಿ ನಡೆದ ಘಟನೆ ಇಡೀ ರಾಜ್ಯ ಮಟ್ಟದಲ್ಲಿ ಅದು ಮಾತಾಗಿತ್ತು. ಸಭೆಯಲ್ಲಿ ಸುದ್ದಿಗಾರರು ಇದ್ದಾರೆಂದು ತಿಳಿಯದೆ ಈ ರೀತಿ ಅಸಭ್ಯವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಹಿಳಾ ಸದಸ್ಯರು ಇದ್ದಾರೆ ಎಂದು ನೋಡದೆ ಅಸಭ್ಯ ವರ್ತನೆ ತೋರಿಸಿರುವ ನಿಮಗೆ ನಾಚಿಕೆಯಾಗಬೇಕು. ವಿರೋಧ ಪಕ್ಷಗಳು ಕಿತ್ತಾಡುವುದನ್ನು ಕಂಡು, ಆದರೆ ಸ್ವಪಕ್ಷದವರೇ ನಾಯಿಗಳ ರೀತಿಯಲ್ಲಿ ಬೀದಿಯಲ್ಲಿ ನಿಂತು ಕಚ್ಚಾಡಿರುವ ನಿಮ್ಮ ಮೇಲೆ ಹಾಗೂ ಪುರಸಭೆ ಆಸ್ತಿಯನ್ನ ನಾಶಪಡಿಸಿರುವವರ ವಿರುದ್ಧ ಸುಮುಟೋ ಪ್ರಕರಣ ದಾಖಲಿಸಿಕೊಂಡು ಕ್ರಮ ಕೈಗೊಳ್ಳಬೇಕು. ಪಟ್ಟಣದಲ್ಲಿ 2 ವರ್ಷಗಳಿಂದ ನಿಮ್ಮನ್ನ ಆಯ್ಕೆ ಮಾಡಿದ ತಪ್ಪಿಗೆ ಯಾವುದೇ ಅಭಿವೃದ್ಧಿ ಕಾಣದ ಸಂಪೂರ್ಣವಾಗಿ ವಿಫಲವಾಗಿತ್ತು. ಮುಂದಿನ ದಿನಗಳಲ್ಲಿ ನಿಮಗೆ ಪಟ್ಟಣದ ಜನತೆ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ಈ ಘಟನೆ ಬಗ್ಗೆ ಜಿಲ್ಲಾಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಅಧಿಕಾರಿಗಳಿಗೆ ಮಾರ್ಗದರ್ಶನ ನೀಡಿ ಇವರ ವಿರುದ್ಧ ಪ್ರಕರಣ ಮಾಡುವಂತೆ ಮನವಿ ಮಾಡಿದ್ದಲ್ಲದೆ ನಿಮಗೆ ಮರ್ಯಾದೆ ಇದ್ದರೆ ಕೂಡಲೇ ರಾಜೀನಾಮೆ ನೀಡಿ ಹೊರಡಿ ಎಂದು ಕರವೇ ಕಾರ್ಯಕರ್ತರು ಆಗ್ರಹಿಸಿದರು. ಒಂದು ದೇವಸ್ಥಾನದಲ್ಲಿ ಏನು ಕೆಲವೊಂದು ಜನ ಸದಸ್ಯರುಗಳು ವೈಯಕ್ತಿಕ ವಿಚಾರನ ಇಲ್ಲ, ಅದು ಪುರಸಭೆಯ ಸಾಮಾನ್ಯ ಸಭೆಯಲ್ಲಿದ್ದ ವಿಚಾರಗಳು. ಯಾಕಂದ್ರೆ ನಾವು ಗೊತ್ತಾ ಇದೆ, ನೋಡ್ತಾನೆ ಇದ್ದೀವಿ. ಇದು ಒಂದು ಬಾರಿ ಅಲ್ಲ, ಪುರಸಭೆ ಯಾರ ಮನೆ ಆಸ್ತಿನೂ ಅಲ್ಲ. ಅದು 23 ಜನರ ಆಸ್ತಿ ಅಲ್ಲ ಪುರಸಭೆ. ಅದು ಇದು ಬೇಲೂರು ನಗರದ ಪಟ್ಟಣದ ಆಸ್ತಿ. ಅದು ಇವ್ರು ಇವತ್ತು ಸದಸ್ಯರಿರ್ತಾರೆ, ನಾಳೆ ಹೋಗ್ತಾರೆ. ಇಂಥ ಸಂದರ್ಭದಲ್ಲಿ ಅವ್ರು ನಡ್ಕೊಳ್ಳೋ ರೀತಿ ನೀತಿಗಳನ್ನ ಜನಗಳು ಗಮನಿಸ್ತಿರ್ತಾರೆ. ಮುಂದಿನ ದಿನಗಳಲ್ಲಿ ಬೇಲೂರಿನ ಪುರಸಭೆ ಜನಗಳು ತಕ್ಕ ಪಾಠಗಳನ್ನ ಕಲಿಸ್ತಾರೆ. ಯಾಕಪ್ಪ ಅಂದ್ರೆ ನಮ್ಮ ನಡೆ ನುಡಿಗಳನ್ನ ಜನಗಳು ಆಲಿಸ್ತಿದ್ದಾರೆ. ಇವತ್ತು ಮೀಡಿಯಾ ದೊಡ್ಡ ಮಟ್ಟದಲ್ಲಿದೆ, ಎಲ್ಲ ನೋಡ್ತಾ ಇದ್ದಾರೆ, ನಾವು ಗಮನಿಸ್ತಾ ಇರ್ತಾರೆ. ನಾವು ನೋಡ್ತಾ ಇದೀವಿ ಅಲ್ಲಿ ಒಳಗಡೆ ಏನು ಇವ್ರ ಮನೆ ಆಸ್ತಿನ ನೋಟ ಹೊಡೆಯೋದು, ಚೇರ್ ಎಳೆಯೋದು, ಬೈಕ್ ಹೊಡೆದಾಕೋದು. ಯಾರ ಮನೆ ಆಸ್ತಿ ಇದು? ಇಲ್ಲಿದ್ದಂಥ ಏನು ಪುರಸಭೆಯ ಏನು ಮುಖ್ಯಾಧಿಕಾರಿಗಳು ಕಣ್ಮುಚ್ಚೆ ಕೂತಿದಾರ. ಪೊಲೀಸ್ ಇಲಾಖೆ ಏನು ಮಾಡ್ತಾರೆ, ಸುಮಟ ಕೇಸನ್ನು ಅವ್ರ ಮೇಲೆ ದಾಖಲೆ ಮಾಡಿ ಏನು ಪುರಸಭೆ ಅಧಿಕಾರಿ ಅಧ್ಯಕ್ಷ ಮತ್ತೆ ಮುಖ್ಯಾಧಿಕಾರಿ ಅವರಿಗೆ ಒಂದು ಕಂಪ್ಲೇಂಟ್ ಕೊಡೋ ಮುಖಾಂತರ ಅವ್ರಿಗೆ ಕ್ರಿಮಿನಲ್ ಕೇಸನ್ನು ದಾಖಲೆ ಮಾಡಬೇಕು. ಇದು ಒಂದ್ಸಲ ಅಲ್ಲ, ಇದು ಪುರಸಭೆ ಆಸ್ತಿನ ಹಾಳು ಮಾಡಕ್ಕೆ ಇವರೇ ಅಲ್ರಿ, ಇದು ಸಾರ್ವಜನಿಕ ಆಸ್ತಿ. ಅದು ಇವ್ರು ಯಾರು ಹಾಳು ಮಾಡಕ್ಕೆ ಅದನ್ನ? ಈ ಕೂಡಲೇ ಮುಖ್ಯಾಧಿಕಾರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಅಧ್ಯಕ್ಷರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾರು ಅಲ್ಲಿ ಪುರಸಭೆಯ ಉಪಕರಣಗಳನ್ನ ಹೊಡೆದಾಕಿದ್ದಾರೆ, ದ್ವಂದ್ವ ಮಾಡಿದ್ದಾರೆ, ಅದೇನ್ರಿ ಭಾಷೆ ಅದ ಅವ್ರದ್ದು? ನಾಚಿಕೆ ಮಾನ ಮರಿದಿಲ್ವಾ? ನಾವು ಜನಪ್ರತಿನಿಧಿಗಳಿಂದ ಪರಿಜ್ಞಾನ ಇಲ್ಲ ಅವ್ರಿಗೆ. ಎಲ್ಲಿ ಕುತ್ಕೊಂಡು ಏನ್ ಮಾತಾಡಬೇಕು, ಯಾವ ರೀತಿ ಮಾತಾಡ್ಬೇಕಂತ ಪರಿಜ್ಞಾನ ಇಲ್ದ್ರೆ ಇವರೊಬ್ರು ಕೌನ್ಸಿಲರ್ ಇವರು ಸದಸ್ಯರ, ಇವರೆಲ್ಲ ಅವ್ರಿಗೆ ಸದಸ್ಯರ ಅನ್ಲಾಯಕ ಅವರೆಲ್ಲ. ಈ ಕೂಡಲೇ ಅವರು ಅವ್ರ ಕೈಲಿ ಸದಸ್ಯನ ನಿಭಾಯಿಸಕ್ಕಾಗಲಿಲ್ಲ, ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಲಿ. ಅವರು ಏನು ಇಲ್ಲಿನ ಜನಗಳೇನು ಕಣ್ಮುಚ್ಚಿ ಕೂತಿಲ್ಲ, ನಿಮ್ಗೆಲ್ಲ ಪಾಠಗಳನ್ನ ಕೇಳ್ತಾ ಕೂತಿಲ್ಲ ಜನಗಳೆಲ್ಲ. ಈ ಕೂಡಲೇ ಎಚ್ಚರಿಕೆ ನೀವೆಲ್ಲ. ಮುಂದಿನ ದಿನಗಳು ಏನು ಸಾಮಾನ್ಯ ಸಭೆಗಳು ನಡೆದ ಸಂದರ್ಭದಲ್ಲಿ ಗೌರವತೆ ನಡ್ಕೋಬೇಕು. ನೀವೆಲ್ಲ ಗೌರವತೆ ನಡ್ಕೊಳ್ಳಿಲ್ಲ ಅಂದ್ರೆ ಕರ್ನಾಟಕ ರಕ್ಷಣೆಗೆ ಏನು ಪುರಸಭೆ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡಬೇಕಾಗತ್ತೆ. ನಿಮ್ಮ ಮುಂದೆ ಇವಾಗ ಎಚ್ಚರಿಕೆ ಕೊಡ್ತಿದ್ದೇವೆ ನಿಮಗೆ.
ದೇಶದಲ್ಲಿ ನಡೆಯುತ್ತಿರುವ ಮತಕಳ್ಳತನದ ವಿರುದ್ಧ ಕಾಂಗ್ರೆಸ್ ಪಕ್ಷವು ರಾಷ್ಟ್ರವ್ಯಾಪಿ ಸಹಿ ಸಂಗ್ರಹ ಅಭಿಯಾನ ಆರಂಭಿಸಿದ್ದು, ಸಕಲೇಶಪುರದಲ್ಲಿಯೂ ಕಾಂಗ್ರೆಸ್ ಪ್ರದೇಶ ಸಮಿತಿಯ ವತಿಯಿಂದ ಈ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಪಟ್ಟಣದ ಅಶೋಕ ರಸ್ತೆಯ ಬಸವಣ್ಣನ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ತಾಲೂಕು ಅಧ್ಯಕ್ಷ ಮುರಳಿ ಮೋಹನ್ ಮಾತನಾಡಿ, ಮತದಾನ ಹಕ್ಕು ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕು. ಆದರೆ ಇತ್ತೀಚೆಗೆ ನಡೆಯುತ್ತಿರುವ ಮತದಾರರ ಪಟ್ಟಿಯಲ್ಲಿ ಅಕ್ರಮ ಕೃತ್ಯಗಳು, ಮತ ಕಳ್ಳತನದ ಪ್ರಯತ್ನಗಳು ಪ್ರಜಾಪ್ರಭುತ್ವದ ಮೂಲ ಅಸ್ತಿತ್ವಕ್ಕೆ ಧಕ್ಕೆ ತಂದಿವೆ. ಚುನಾವಣಾ ಆಯೋಗದ ಕಣ್ಣು ತೆರೆಸುವ ನಿಟ್ಟಿನಲ್ಲಿ ಈ ಸಹಿ ಸಂಗ್ರಹ ಅಭಿಯಾನ ನಡೆಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬೈರಮುಡಿ ಚಂದ್ರು, ಆಲೂರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷ ಪೃಥ್ವಿ, PLD ಬ್ಯಾಂಕ್ ಮಾಜಿ ಅಧ್ಯಕ್ಷ HH ಉದಯ್, ಪುರಸಭೆಯ ಮಾಜಿ ಅಧ್ಯಕ್ಷ ಸೈಯದ್ ಮುಫೀಜ್, ಕಾಂಗ್ರೆಸ್ ಮುಖಂಡ ದೇವರಾಜ್ ಬೈಕೆರೆ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಪರ್ವತಯ್ಯ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣೇಗೌಡ, ಕಲ್ಗನೆ ಪ್ರಶಾಂತ್, ಅನೀಫ್, ರಾಯಲ್, ಅನಿಲ್ ವೈಪಿ, ರಾಜೇಗೌಡ, ಆನೆಮಹಲ್, ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮಯ್ಯ ಹಾಗೂ ಅನೇಕ ಸ್ಥಳೀಯ ನಾಯಕರು, ಕಾರ್ಯಕರ್ತರು, ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಪ್ರತಿ ವರ್ಷದಂತೆ ಈ ವರ್ಷವೂ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಡಾಕ್ಟರ್ ರಾಜ್ಕುಮಾರ್ ವೃತ್ತದಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗುತ್ತಿದೆ ಎಂದು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ತೀರ್ಥಂಕರ್ ತಿಳಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಅಧ್ಯಕ್ಷ ತೀರ್ಥಂಕರ್ ಅವರು ಮಾತನಾಡಿ, ಪ್ರತಿ ಕನ್ನಡಿಗನಿಗೂ ಕನ್ನಡ ರಾಜ್ಯೋತ್ಸವ ಒಂದು ಹಬ್ಬದಂತೆ. ಈ ದಿನವನ್ನು ಗೌರವಪೂರ್ಣವಾಗಿ ಆಚರಿಸುವ ಮೂಲಕ ನಮ್ಮ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯ ಮಹತ್ವವನ್ನು ಮುಂದಿನ ಪೀಳಿಗೆಗೆ ಸಾರುವುದು ನಮ್ಮೆಲ್ಲರ ಕರ್ತವ್ಯ. ಬೇಲೂರು ತಾಲೂಕಿನ ಜನರು, ಅಭಿಮಾನಿಗಳು ಹಾಗೂ ಕಲಾ ರಸಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕನ್ನಡ ರಾಜ್ಯೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಎಂದರು. ಕಾರ್ಯಕ್ರಮದ ಅಂಗವಾಗಿ ಮುಂಜಾನೆ ಧ್ವಜಾರೋಹಣದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಅಭಿಮಾನಿಗಳಿಂದ ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರಕ್ಕೆ ಪುಷ್ಪಾಂಜಲಿ ಅರ್ಪಿಸಲಾಗುವುದು. ಕಾರ್ಯಕ್ರಮ ಯಶಸ್ವಿಯಾಗಲು ಸ್ಥಳೀಯ ಸ್ವಯಂ ಸೇವಕರು, ವ್ಯಾಪಾರಿಗಳು ಹಾಗೂ ಯುವಕರು ಸಹಕಾರ ನೀಡುತ್ತಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಸಂಘದ ಸದಸ್ಯರು ಮತ್ತು ಸಂಘದ ಕಾರ್ಯಕರ್ತರು ಸ್ಥಳೀಯ ಆಡಳಿತದ ಸಹಯೋಗದೊಂದಿಗೆ ಎಲ್ಲ ಸಿದ್ಧತೆಗಳನ್ನು ಪೂರ್ಣಗೊಳಿಸುತ್ತಿದ್ದಾರೆ. ರಾಜ್ಯೋತ್ಸವದ ದಿನ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಕನ್ನಡ ಬಾವುಟ ಹಾರಾಡಲಿದ್ದು, ನಾಡಿನ ಧ್ವಜದ ಬಣ್ಣಗಳಲ್ಲಿ ಅಲಂಕೃತವಾದ ವಾತಾವರಣದಲ್ಲಿ ಕನ್ನಡ ಹಬ್ಬವನ್ನು ಭಾವಪೂರ್ಣವಾಗಿ ಆಚರಿಸಲಾಗುತ್ತದೆ ಎಂದರು. ಬೇಲೂರು ತಾಲೂಕಿನಲ್ಲಿ ದಾನಶೀಲತೆ ಮತ್ತು ಕೃಷಿ ತಂತ್ರಜ್ಞಾನದಲ್ಲಿ ಹೆಸರು ಗಳಿಸಿರುವ ಶಾಲಾವರ ಎಸ್ಟೇಟ್ನ YN ಕೃಷ್ಣಕುಮಾರ್ ಅವರು 2024ನೇ ಸಾಲಿನ ಬೆಸ್ಟ್ ಪೆಪ್ಪರ್ ಗ್ರೋವರ್ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್. ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲು ತೆರಳಿದ ವಕೀಲರ ಮನವಿಗೆ ಕ್ಯಾರೆ ಎನ್ನದ ಜಿಲ್ಲಾಧಿಕಾರಿ. ಆಕ್ರೋಶಗೊಂಡ ವಕೀಲರು ಜಿಲ್ಲಾಧಿಕಾರಿ ಕಚೇರಿ ಎದುರು ರಸ್ತೆ ತಡೆದು ಪ್ರತಿಭಟನೆ. ಬಸವಣ್ಣನವರ ಪ್ರತಿಮೆಯ ಒಳಾಂಗಣದಲ್ಲಿ ನಿಂತು ರಾಜಕೀಯ ಘೋಷಣೆ ಕೂಗುವುದು ಖಂಡನೀಯ. ಸಮಾಜದ ಧಾರ್ಮಿಕ ಸಂಕೇತವಾದ ಸ್ಥಳದಲ್ಲಿ ಇಂತಹ ಕಾರ್ಯಕ್ರಮ ನಡೆಸುವುದು ಅಸಭ್ಯ ಕೃತ್ಯ. ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಖಂಡಿಸಿ ವೀರಶೈವ ಸಮಾಜದಿಂದ ಆಕ್ರೋಶ.
ಪೆದ್ದಿಮಠದ ಜ್ಞಾನಪ್ರಕಾಶ ಸ್ವಾಮೀಜಿ ವಿವಾದಾತ್ಮಕ ಹೇಳಿಕೆ. ಹಾಸನ ಜಿಲ್ಲಾ ವಕೀಲರ ಸಂಘದಿಂದ ಖಂಡನೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.